ಕೊಟ್ರಲ್ಲ ಓದಿರ್ಬೇಕು ಹಿಂಗೆ ಹಿಂಗೆ ಪಾನಿಪುರಿನ ತಿನ್ನಿಸಿ ಹೊಟ್ಟೆ ತುಂಬಿದ್ದೀನಿ. ಇದನ್ನು ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಲಾಗಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಮದುವೆ ವೀಡಿಯೋಸ್, ಫಂಕ್ಷನ್ ವೀಡಿಯೋಸ್ ನೋಡೇ ಇರ್ತೀರ. ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ. ನಾನು ಅದಕ್ಕೆ ಹಿಂದಿನ ವ್ಲಾಗಲ್ಲೂ ಹೇಳಿದ್ದೆ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ, ಬಟ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನನಗೆ. ನನ್ನ ರುಟೀನ್ ಚೇಂಜ್ ಆಗಿಬಿಟ್ಟಿದೆ. ಲೇಟಾಗಿರೋದು ಮತ್ತು ಅನ್ಹೆಲ್ದಿ ತಿನ್ನೋದು ಈ ಥರ ಆಗಿಬಿಟ್ಟಿದೆ. ನಾನು ಸೆಟ್ ಮಾಡಲೇಬೇಕು ಇವಾಗ. ಸೊ ಹಂಗಾಗಿ ಆ ಥರ ಒಂದು ಸೆಟ್ ಮಾಡುವ ದಿನ ಇದು. ಇವತ್ತಿನ ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಎಗೇನ್ ಹೆಲ್ತಿ ಫುಡ್ ಚಾಲೆಂಜ್ನ ನಾನು ತೊಗೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಂತಂದರೆ ನನಗೆ ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ಬೇಡ ಅಂತೇಳಿ. ಬಟ್ ಇವಾಗ ಈಗೇನು ಸ್ಟಾರ್ಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. 15 ಡೇಸ್ ಆದಮೇಲೆ ಹೆಂಗಿರುತ್ತೋ ಮನಸ್ಥಿತಿ ಸಿಚುವೇಶನ್ ಗೊತ್ತಿಲ್ಲ. ಸೊ ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವೆಯ್ಟ್ ಗೇನ್ ಬೇರೆ ಆಗಿಬಿಟ್ನಲ್ಲ, ಅದಕ್ಕೋಸ್ಕರ ಇವಾಗ ಕೆಲಸ ಎಲ್ಲ ಮಾಡಿಕೊಂಡು ತೋಟದ ಹತ್ರ ಹೋಗಿದೆ. ಅಲ್ಲಿ ನಮ್ಮ ಅಜ್ಜಿ ನುಗ್ಗೆ ಸೊಪ್ಪೆಲ್ಲ ಕೀಳ್ತಾಯಿದ್ರು. ನನಗೆ ಸ್ವಲ್ಪ ಇಸ್ಕೊಂಡು ಬರೋಣ ಅಂತೇಳಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಅಜ್ಜಿ ನನ್ನ ಕೈಲಿ ಕೊಡಲೇ ಇಲ್ಲ. ನಿನ್ನ ಕೈಲಿ ಆಗಲ್ಲ ಬಿಡು ಅಂದ್ಬಿಟ್ಟು ಅವರೇ ಸೆಂಡ್ ಕೊಟ್ಟರು ಪಾಪ. ಇಷ್ಟೇ ಉದುರಿಸ್ತೀಯ? ನಾನು ಜಾಸ್ತಿ ಹಾಕ್ತೀನಿ. ಅಯ್ಯೋ, ನಾನು ಒಂದೊಂದು ಬಟ್ಲೆ ಸುರಿದೆ ಒದರುತ್ತೀನಿ. ಹಂಗಂದ್ಬಿಟ್ಟು ಒದರ್ಬೇಕಾ? ಹಿಂಗೆ ಮಾಡಿಬಿಡ್ಬೇಕಾ? ಎಲ್ಲ ಪೂಳ ಪಳ ಇದ್ರ ಬಿದ್ದದವ. ಬಟ್ಟೆ ಸುರಿದ್ಬಿಟ್ಟು ಹಾಕ್ಬಿಟ್ರಲ್ಲ, ಓದಿರ್ಬೇಕು ಹಿಂಗೆ ಹಿಂಗೆ. ನುಗ್ಗೆ ಸೊಪ್ಪು, ತಗ್ನಿಕಾಳು ಪಲ್ಯ ಮತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅಜ್ಜಿ ಮನೆ ಹತ್ರ ಹೋಗಿ ಕಾಳಿಸ್ಕೊಂಡು ಬಂದು ಸೊಪ್ಪು ಇಸ್ಕೊಂಡು ಬಂದು ಇವಾಗ ಲೆಮನ್ ವಾಟರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಫುಲ್ ಗಾಳಿ ಬರ್ತಾ ಇವತ್ತು. ವೆದರ್ ಎಲ್ಲ ಫುಲ್ಲು ಅಲ್ಲೇ ಆಲ್ರೆಡಿ ಸಂಜೆ ಥರ ಕಾಣಿಸ್ತದೆ. ಸೂರ್ಯ ಇದ್ದಷ್ಟು ಎನರ್ಜಿ ಜಾಸ್ತಿ, ಸೂರ್ಯ ಇಲ್ಲ ಅಂದರೆ ಸ್ವಲ್ಪ ಎನರ್ಜಿ ಕಡಿಮೆನೇ. ನಮ್ಮ ಬಾಡಿಗಾಗಲಿ ವಾತಾವರಣಕ್ಕಾಗಲಿ ಏನೇ ಆದರೂ. ಕಾಳು ಬೆಂದಿದೆ, ನುಗ್ಗೆ ಸೊಪ್ಪು ಹಾಕ್ಬಿಡ್ತೀನಿ. ರೆಡಿ ಆಯಿತು, ಕಾಳೆಲ್ಲ ಬೆಂದಾಯಿತು. ಕಾಳು ಮತ್ತು ಸೊಪ್ಪೆಲ್ಲ ಬೇಯಿಸ್ಕೊಂಡು ಬಸ್ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದು ಅಂತಲೇ ಇದ್ದದ್ದು ತಲೆಯಲ್ಲಿ. ಆಮೇಲೆ ಯಾಕೋ ಬಸ್ಸಾಂಬಾರು ಮಾಡಿ ತುಂಬ ದಿನ ಆಯಿತು ಅಂತ ಮಾಡ್ತಾಯಿದ್ದೀನಿ. ಬಸ್ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟೆ. ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ವೀಡಿಯೋ ಮಾಡ್ಕೋಬೇಕು ಅಂತಿತ್ತು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ತೇಜಿ ತುಂಬ ಹತ್ರ ಮಾಡ್ತಾವಳೆ. ಅವ್ರಿಗೆ ಕೆಲಸ ಟೈಮು. ಸಾಮೆ ಹಾಕಿದ್ದು ಗಂಜಿ ಮಾಡೋಕೆ ಬಂದಿದ್ದೀನಿ. ನಾನು ಊಟ ತಿನ್ನಲ್ಲ. ಇವಾಗ ನಾವು ಫರ್ಮೆಂಟೆಡ್ ಆಗಿರೋದ್ರಿಂದ ಈಗಿದೇನು ನಾವು ಗಂಜಿ ಮಾಡ್ಕೊಂಡು ಕುಡಿತೀವಿ, ತುಂಬ ಒಳ್ಳೆಯದು. ಎಲ್ಲ ಫುಲ್ ಹಾಕ್ಕೊಂಡು ಮೊಸರು ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಮೊಸರು, ಜಾಸ್ತಿ ಏನು ಬೇಡ. ಗ್ರೈಂಡ್ ಮಾಡೋದು. ನನ್ನ ಲೆಫ್ಟ್ ಓವರ್ ಸಾಮೆ ಗಂಜಿ ರೆಡಿ ಆಯಿತು. ಇದು ತುಂಬ ಒಳ್ಳೆಯದು ಗಟ್ ಹೆಲ್ತ್ಗೆ. ಸೊ ಡೆಕೋರೇಟ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಈರುಳ್ಳಿ ಕೂಡ ಹಾಕೋಬೋದು ಇದಕ್ಕೆ, ಆದರೆ ನಾನು ಈರುಳ್ಳಿ ಹಾಕಲ್ಲ. ನನಗೆ ಇಷ್ಟ ಆಗಲ್ಲ ಈರುಳ್ಳಿ. ಹಾಗಾಗಿ ಸಾಮೆ ಹಾಕಿ ಗಂಜಿ ರೆಡಿ ಆಯಿತು. ನನಗಂತೂ ಇಷ್ಟ. ನಾನು ಕುಟ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಾದ್ರೆ ಹರಡಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗೀತು. ಅಡುಗೆ ಮನೆ ಎಲ್ಲ ತುಂಬ ನೀಟಾಗಿದೆ. ಅದು ನೋಡೋಕ್ಕೆ ಖುಷಿ ನನಗೆ. ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ತಾಯಿದ್ದೆ ಮಧ್ಯದಲ್ಲಿ. ಹಾಗೆ ಫ್ರೂಟ್ಸ್. ಊಟ ಮಾಡ್ತೀನಿ. ನಾನು ಇನ್ನೂ ಎಕ್ಸಸೈಸ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ. ಅದು ಮಾಡಾದಮೇಲೆ ಊಟ ಮಾಡೋದು. ತಿನ್ಕೊಂಡು ಹಂಗೆ ವಿಡಿಯೋ ಎಡಿಟಿಂಗ್ ಇದೆ, ಅದು ಮಾಡ್ಕೊತಾ ಇರ್ತೀನಿ. ಆಮೇಲೆ ಎಕ್ಸಸೈಸ್ ಮಾಡ್ತೀನಿ ತಿಂದಾದಮೇಲೆ. ಬೆಳಗ್ಗೆನೇ ಹೇಳಿದ್ನಲ್ವ, ಹೆಲ್ದಿ ಲೈಫ್ ಸ್ಟೈಲ್ ತಪ್ಪೋಗಿ ತುಂಬ ದಿನ ಆಗೋಯಿತು ಅಂತ. ಅದಕ್ಕೋಸ್ಕರ ಸೆಟ್ ಮಾಡ್ತಾ ಇರೋದು ಇವತ್ತಿಂದ. ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಪಾಲನೆ ಮಾಡ್ಕೊಂಡು ಹೋಗಬೇಕು. ನೋಡೋಣ. ಹಣ್ಣು ತಿನ್ಕೊಂಡು ಇನ್ನೇನು ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ರು. ಅವರು ಹಣ್ಣು ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು, ಖಾಲಿ ಆಗಿತ್ತು. ಅದೆಲ್ಲ ಎತ್ತಿಟ್ಬಿಟ್ಟು ಆಲೂಗೆಡ್ಡೆ ತಂದಿದ್ದರಿಂದ ದೋಸೆಗೆ ನೆನೆ ಹಾಕೋಣ ಅಂತ ಅನ್ನಿಸ್ತು. ಹಾಗಾಗಿ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಬಿಫೋರ್ ವರ್ಕೌಟ್ ಇವಾಗ ನಾನು ದೋಸೆ ಹಿಟ್ಟಿಗೆ ನೆನೆ ಹಾಕಬೇಕು. ನೆನಪಾಯಿತು, ಆಲೂಗೆಡ್ಡೆ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅದು ಜಾಸ್ತಿ ದಿನ ಇಟ್ಟರೆ ಮೊಳಕೆ ಬಂದುಬಿಡುತ್ತೆ. ಹಾಗಾಗಿ ದೋಸೆ ಹಿಟ್ಟಿಗೆ ನೆನೆ ಹಾಕ್ಬಿಡ್ತೀನಿ. 1 ಕಪ್ ಕರಿ ಉದ್ದು ಹಾಕ್ತಾಯಿದ್ದೀನಿ. ಕಡಲೆಬೇಳೆ 1 ಕಪ್ ಹಾಕ್ತಾಯಿದ್ದೀನಿ.
ಹೆಸರುಬೇಳೆ 1 ಕಪ್ ಹಾಕ್ತಾಯಿದ್ದೀನಿ. ಸಾಮೆ ಅಕ್ಕಿ ಇದು ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ಮತ್ತು ಸೊಸೈಟಿ ಅಕ್ಕಿ ಇದು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬರ್ತೀನಿ. ಚೆನ್ನಾಗಿ ತೊಳೆದಾದ್ಮೇಲೆ ಇವಾಗ ನೀರು ಇದ್ಬಿಟ್ಟು ನೆನೆಯಾಕಿಡ್ತೀನಿ. ನಂದು ಇವಾಗ ವರ್ಕೌಟ್ ಟೈಮ್. ಫಸ್ಟು ಮೈಲ್ಡ್ ಹಾಕಿ ವಾರ್ಮ್ ಅಪ್ ಮಾಡಿಕೊಂಡು ಆಮೇಲೆ ಮೈಲ್ಡ್ ಹಾಕಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಆ ಥರ ರೀತಿಯ ಎಕ್ಸಸೈಸ್ ಮಾಡಿ ಎಂಡ್ ಮಾಡೋದು. ಸೊ 2:30-3 ಗಂಟೆ ಆಗುತ್ತೆ ನನಗೆ. ನಾನು ಅಷ್ಟು ಮಾಡಲೇಬೇಕು. ವರ್ಕೌಟ್ ಮುಗೀತು. ತಲೆಯಲ್ಲಿ ಬೆಂಕಿ ಹಾಕಾಯಿಸ್ತಾ ಇದ್ದೀನಿ. ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ಬಂದು ಮುದ್ದೆ ಮಾಡ್ಕೋಬೇಕು ಬಿಸಿಯಾಗಿ. ಬೆಳಿಗ್ಗೆ ಮಾಡಿರೋದಲ್ವ, ಮುದ್ದೆ ಖಾಲಿ ಆಗಿದೆ. ಈ ದಿನ ತುಂಬ ಚೆನ್ನಾಗಿದೆ. ನನಗೆ ಒಂಥರ ಗುಡ್ ಗರ್ಲ್ ಆಗಿಬಿಟ್ಟಿದ್ದೀನಿ ಇವತ್ತು. ಈ ಥರ ಪ್ರತಿದಿನ ಗುಡ್ ಗರ್ಲ್ ಆಗಿರಬೇಕು ಅಂತ ಆಸೆ ನನಗೆ. ಟ್ರೈ ಮಾಡ್ತೀನಿ, ಆಗೋದಿಲ್ಲ. ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹೂಗಳೇ ಇಲ್ಲ, ಹೂಗಳು ತರಿಸ್ಬೇಕು. ನಾನು ಮರ್ತೇ ಬಿಟ್ಟಿದ್ದೀನಿ ತರಿಸೋದನ್ನ. ಸೊ ಹೂವು ಸ್ವಲ್ಪನೇ ಇತ್ತು, ಹಂಗಾಗಿ ಸಣ್ಣ ವಿಗ್ರಹಗಳಿಗೆ ಮುಡಿಸಿದ್ದೆ. ದೊಡ್ಡ ಫೋಟೋಗಳಿಗೆ ಮುಡಿಸೋಕ್ಕೆ ಎಲ್ಲ ತರಿಸ್ಬೇಕು. ಅದೊಂದು ಪೂಜೆ ಎಲ್ಲ ಮಾಡಿಕೊಂಡೆ. ಒಂದು ಪೂಜೆ ಆಯಿತು. ಇವಾಗ ಮುದ್ದೆಗಿಟ್ಟಿದ್ದೀನಿ, ಬಿಸಿ ಮುದ್ದೆ ಮಾಡೋಣ ಅಂತ. ನಾನು ಊಟ ಮಾಡಿಲ್ಲಲ್ಲ. ಎಲ್ಲ ಆಯಿತು, ನಂದು ಊಟದ್ದು ರೆಡಿ ಆಯಿತು. ಬಟ್ಟು ಇವಾಗ ನಿಂತ್ಕೊಂಡೆ ಮುಡಿಸ್ಬಿಟ್ಟು ಹೋಗ್ತೀನಿ. ಸಾಂಬಾರು ಬಿಸಿ ಆಗ್ತದೆ ಆಗಲಿ. ಇದು ಸಾಂಬಾರು ನೋಡ್ಕೊ ಆಫ್ ಮಾಡ್ಬಿಡು. ಬಂದೇ ಇರಲಿಲ್ಲ, ತಕ್ಕಂಗೆ ಬ್ಲೌಸ್ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ನೆಮ್ಮದಿಯಾಗಿ ಕೂತ್ಕೊ ಊಟ ಮಾಡ್ತೀನಿ. ಇಲ್ಲಾಂದರೆ ಅದೊಂದು ಜವಾಬ್ದಾರಿ ಹಂಗೆ ಉಳ್ಕೊಬಿಡುತ್ತೆ. ಹಾಗಾಗಿ ಈಗ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸಾಂಬಾರು ಆಫ್ ಮಾಡ್ಬಿಡು. ಈಗ ಬೇಡ, ಚೆನ್ನಾಗಿ ಕುದೀಲಿ. ಕೂತಾದ್ಮೇಲೆ ಆಫ್ ಮಾಡು. ನಾನು ಸ್ನಾನ ಮಾಡ್ತಿರ್ಬೇಕಾದ್ರೆ ಅವರು ಅಳತೆ ಬ್ಲೌಸಿಗೆ ಬಂದಿದ್ರಂತೆ. ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಊಟ ಆದಮೇಲೆ ಹೋಗ್ಬೋದಾಗಿತ್ತು, ಆದರೆ ಏನು ಮಾಡ್ಬಿಡ್ತೀನಿ ಗೊತ್ತಾ, ಅಲ್ಲೇ ಕೂತ್ಕೊಬಿಡ್ತೀನಿ. ಬರೋದೇ ಇಲ್ಲ. ಅದಕ್ಕೋಸ್ಕರ ಈಗ ಊಟನಾದರೂ ಮಾಡಬೇಕಲ್ಲವ ಅಂತ ಅಂದ್ಬಿಟ್ಟು ಬೇಗ ಎದ್ದು ಬಂದುಬಿಡ್ತೀನಿ ಅಂತ ಮಧ್ಯದಲ್ಲೇ ಹೊರಟೋದೆ. ಫ್ರೆಂಡ್ಸು ಇಷ್ಟು ಕೊಡಿ, ಇಷ್ಟ ಸಾಕು. ಇದು ಉದ್ದ ಅದಲ್ವ, ಚೆನ್ನಾಗಿ ಕಾಣ್ತದೆ. ನನ್ನ ತುಂಡ ಇರೋ ಸ್ವಲ್ಪನೇ ಇರಲಿ. ಮಳೆ ಬರೋಂಗದೆ. ನಂದು ರೆಡಿ ಆಯಿತು ಊಟ. ವಾತಾವರಣ ಹಿಂಗೈತೆ ಅಂತ ಆಬ್ವಿಯಸ್ಲಿ ನನ್ನ ಓಲ್ಡ್ ವಿಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ. ನಾನು OMAD ನಾನು ಮಾಡೋದೇ ಆ ಡಯಟ್, ಅಂದರೆ 1 ಮೀಲ್ ಎ ಡೇ ಅಂತ. ಅಂದರೆ ಒಂದು ದಿನಕ್ಕೆ 1 ಮೀಲ್ ಅಷ್ಟೇ ನಾನು ತಿನ್ನೋದು ಅಂತ. ಹಂಗೆ ಇರೋದಿಲ್ಲ, ಏನೇನಾದ್ರು ಸಣ್ಣ ಪುಟ್ಟ ತಿಂತಾ ಇರ್ತೀನಿ. ಬಟ್ ಆದರೆ 1 ಮೀಲ್ ಎ ಡೇ, ಈ ಥರ ಬಿಗ್ ಮೀಲ್ ತಿನ್ನೋದು ಒಂದೇ ಸಾರಿ ಆ ಥರ. ಇದು ನಾನು ಡಯಟ್ ಮಾಡ್ಕೊಂಡು ಬಂದಿರೋದು. ಈ ರೀತಿಯೇ ನನ್ನ ವೆಯ್ಟ್ನ ನಾನು ರೆಡ್ಯೂಸ್ ಮಾಡಿರೋದು. ಇದು ನನಗೆ ಹೋಗಿರುವಂಥ ಡಯಟು. ಬಟ್ ಆದರೆ ಒಂದು ನೆನಪಿರಲಿ, ಇದು ಎಲ್ಲರಿಗೂ ಸೂಟ್ ಆಗಲ್ಲ. ಇವಾಗ ಸಮಯ 5:45. ನಮ್ಮ ತೇಜಶ್ರೀ ಅವರು ಪಾನಿಪುರಿ ತಿನ್ಬೇಕಂತೆ. ನೆನ್ನೆಯಿಂದ ಕೇಳ್ತವ್ರೆ ಪಾಪ. ನೆನ್ನೆ ಕತ್ಲೆಯಾಗೋಗಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಕರ್ಕೊಂಡೋಗಿ ಅವ್ರಿಗೆ ಪಾನಿಪುರಿನ ತಿನ್ನಿಸಿ, ಹೊಟ್ಟೆ ತುಂಬ ಸಾಕು ಅನ್ನೋಷ್ಟು ತಿನ್ನಿಸಿ ಕರ್ಕೊಂಡು ಬರಬೇಕು. ಆದರೆ ನಾವು ತಿನ್ನಲ್ಲ. ಹಿಂಗೆ ಅಂತವ್ರೆ ದಿನ ಏನಾದ್ರು ಒಂದು ತಿನ್ನೋ ಸಿಚುವೇಶನ್ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಸ್ಟ್ರಿಕ್ಟ್ ಆಗಿದ್ದೀನಿ. ನಾನು ಏನು ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ಗೆ ಅದಕ್ಕೆ ಕೇಳಿದೆ ಏನಾದ್ರು ಬೇಕಾ ಅಂತ. ಪಾಪ ಅವರು ಏನು ಬೇಡ ಅಂತ. ಎಷ್ಟು ನನಗಿಂತ ಸ್ಟ್ರಿಕ್ಟ್ ಆಗಿಬಿಟ್ಟವ್ರೀಗ ಪಾಪ. ಎಷ್ಟು ಸಿನ್ಸಿಯರ್ ಆಗಿ. ಇದರಲ್ಲೇ ಚೆನ್ನಾಗಿದೆ ಬಾ. ಇದೇ ಬೆಸ್ಟ್ ಆಗಿದೆ. ನನಗೆ ಗೊತ್ತಿರಂಗೆ ದುಬೈ ವಿ ಆರ್ ಗೋಯಿಂಗ್ ಟು ಹೋಗಿ ಪಾನಿಪುರಿ ಅದು ಇದು ಸುಂಕದವರು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಂಗೆ. ವಿ ಆರ್ ಗೋಯಿಂಗ್ ಟು ಬಾರೆ ಚೆನ್ನಾಗಿದ್ಯಾ, ಸಾಕು, ರೆಡಿ ಆಯ್ತಾವಳೆ. ಏನೊಂದು 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್. ನಾನು ಆಲ್ರೆಡಿ 5:45 ಆಯಿತು ಅಂತ ಬೇಗ ಬಂದುಬಿಡ್ಬೇಕು ಅಂತ ನಾನು. ನಮ್ಮ ತೇಜಿ ಎಷ್ಟು ಲೇಟ್ ಗೊತ್ತಾ, ಅವಳು ಬಗ್ಗೆ ಒಂದು ಬುಕ್ಕೇ ಬರೀಬೋದು. ದೊಡ್ಡ ದಂತಕತೆ. ಸಣ್ಣಾಗಿದ್ರು ಎಷ್ಟು ಸ್ಲೋ ಕೆಲಸ ಮಾಡ್ತಾಳೆ ಗೊತ್ತಾ.
ತುಂಬ ತರಕಾರಿ ಕಟ್ ಮಾಡೋದೂ ಅವಳು ನೋಡ್ಬೇಕು ನೀವು ಎಷ್ಟು ಸ್ಲೋ ಆಗಿ ಮಾಡ್ತಾಳೆ ಅಂತ. ನಿಧಾನವೇ ಪ್ರಧಾನ ನಾಳೆ ನಾಳೆ ಚಿತ್ರಾನ್ನ ಮಾಡ್ಬೇಕಂದ್ರೆ ಇವತ್ತೇ ಎಲ್ಲ ಕಟ್ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ಅವ್ರಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತೀನಿ. ತೇಜು ಮೆಂಟಲಿ ತುಂಬ ಸ್ಟ್ರಾಂಗು, ಫಿಸಿಕಲಿ ವೀಕ್ ಆಗಿರ್ಬೋದು, ಬಟ್ ಮೆಂಟಲಿ ತುಂಬ ಸ್ಟ್ರಾಂಗು. ಅವಳಿಗಿರೋ ಹೆಲ್ತ್ ಇಶ್ಯೂನ ಅವಳು ಫೇಸ್ ಮಾಡ್ತಿರೋ ರೀತಿಲೇ ನಮಗೆ ಗೊತ್ತಾಗುತ್ತೆ. ಬಟ್ ನಾವಾಗಿದ್ರೆ ಅದನ್ನು ನಿಜವಾಗ್ಲೂ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಬೇಡ ನನಗೂ ತಿನ್ನು ಅಂತ ಇದ್ಲು, ನಾನಂತೂ ತಿನ್ನಲಿಲ್ಲ. ಡಿಸೈಡ್ ಮಾಡಿದ್ದೀನಿ ತಿನ್ನಬಾರ್ದು ಅಂತ, ನಾನು ತಿನ್ನಲ್ಲ ಅಂದ್ಬಿಟ್ಟು ತಿನ್ನಲಿಲ್ಲ. ಏನು ಗೊತ್ತಾ, ಈ ಥರ ಸಿಚುವೇಶನ್ ದಿನ ಬರ್ತಾ ಇರುತ್ತೆ. ನಮ್ಗೆ ಎಲ್ಲಾದರೂ ಹೋಗ್ತಾ ಇರ್ತೀವಿ, ತಿನ್ನೋದು ಕಾಣಿಸ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ಅಂತೂ ತುಂಬ ಫುಡ್ಡಿ, ನಾನು ಕೂಡ ತುಂಬ ಫುಡ್ಡಿ. ತಿನ್ನೋ ಅವಕಾಶಗಳು ನಮಗೆ ಬರ್ತಾನೆ ಇರುತ್ತೆ. ಹಂಗಾಗಿ ನಾನು ಕಂಟ್ರೋಲ್ ಮಾಡಿಬಿಡೋಣ ಅಂತ ಅಟ್ಲೀಸ್ಟ್ ಭಾನುವಾರ ಒಂದು ದಿನ ಜಂಕ್ ಫುಡ್ ಡೇ ಅಂತ ಇಟ್ಕೊಂಬಿಟ್ಟು ಅದೊಂದು ದಿನ ತಿನ್ನೋಣ, ಇನ್ನು ಮಿಕ್ಕ ದಿನ ಸುಮ್ಮನೆ ಇದ್ಬಿಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಹಿಂದಿನ ಕಾಲದವರು ಯಾಕೆ ಹೆಲ್ದಿಯಾಗಿದ್ರು ಗೊತ್ತಾ? ಆಗಿನ ಕಾಲದಲ್ಲಿ ಬೇಕ್ರಿನೇ ಇರಲಿಲ್ಲ, ಈ ಥರ ತಿನ್ನೋ ಅವಕಾಶಗಳೇ ಇರಲಿಲ್ಲ. ಅವರು ಹಬ್ಬಕ್ಕೆ ಕಾಯ್ತಾಯಿದ್ರು. ಆದರೆ ಈಗ ಎಲ್ಲ ಬದಲಾಗಿದೆ. ದಿನ ಹಬ್ಬದ ಥರ ತಿಂಡಿಗಳು ಸಿಗುತ್ತೆ ನಮಗೆ. ಆ ಕಡೆ ಅಂಗಡಿ ತಂದಿದ್ದು, ಆ ಕಡೆ ಅಂಗಡಿಲ್ಲ, ಆ ಕಡೆ ಅಂಗಡಿ ಚೆನ್ನಾಗಿರಲ್ಲ. ನೀನ್ ತಿಂತೀಯ ಈಗ? ಅವಳು ತಂದಿರೋದು. ಹೌದಾ? ನಿಜವಾಗ್ಲೂ ನಾನು ಒಂದು ಪೀಸ್ ಕೇಳೋಳು ತಗೊಂಡ್ ಕೊಡ್ತಿಲ್ಲ. ನಾನು ಹಂಗೆ ಇದ್ರು ಅಂತಲ್ಲ, ನಾನು ಅಷ್ಟೇ. ಒಂದ್ಸರಿ ಡಿಸೈಡ್ ಮಾಡಿದ್ರೆ ನನ್ ಮಾತ್ ನಾನೇ ಕೇಳಲ್ಲ. ನಾನು ಕೇಳ್ತಾ ಇರ್ತೀನಿ ಅವಾಗ ನನ್ನ ಮಾತನ್ನ. ತಿನ್ನು. ಹಂಗು ಚಾಕ್ಲೇಟ್ ತಗೊಂಡು ಎಂತ ಇಂಟ್ರೆಸ್ಟ್ ಇಲ್ಲ ಚಾಕ್ಲೇಟ್. ಪಪ್ಸು ಸೆಲ್ಫ್ ಕಂಟ್ರೋಲ್ ಸಾಧಿಸ್ಬಿಟ್ಟೆ. ನಾನು ಈಗ ಸಾಧ್ಸಕ್ ಹೋಯ್ತು. ಆದ್ರೂ ಎಷ್ಟು ಕಷ್ಟ ಗೊತ್ತಾ ತೇಜ? ಹಿಂಗೇನೆ ಅಯ್ಯೋ ಇವತ್ತೊಂದಿನ ತಿನ್ಬಿಡದ, ನಾಳೆಯಿಂದ ಸ್ಟ್ರಿಕ್ಟ್ ಇರೋದಂತ ದಿನ ತಿನ್ನೋದು. ನಾನು ಅನ್ಕೊಂಡೆ ನೆನ್ನೆ ತಿನ್ಕೊಂಡ್ ಬಂದಿದೀವಿ, ಹೇಳ್ತೀವಲ್ಲ ಎಲ್ಲೂ ಹೋಗಲ್ಲ ಅಂತ ನಾವ್ ಅನ್ಕೋತೀವಿ. ಅದು ಸಿಚುವೇಶನ್ ಬಂದ್ಬಿಡುತ್ತೆ. ಸೆಲ್ಫ್ ಕಂಟ್ರೋಲ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ ಕಾನ್ಸೆಪ್ಟ್ ನನ್ನ ಹತ್ರ ಇಲ್ಲ. ನಾಳೆ ಇರ್ತೀವೋ ಬಿಡ್ತೀವೋ ಅದು ಪ್ರಶ್ನೆ ಅಲ್ಲ. ಎಷ್ಟು ದಿನ ಇರ್ತೀವೋ ಹೆಲ್ದಿಯಾಗಿರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೋ ಈಗ ನೈಟ್ ಆಗೋಯ್ತು. ದೋಸೆ ಹಿಟ್ಟಿಗೆ ರುಬ್ತಾ ಇದ್ದೀನಿ. ದೋಸೆ ಹಿಟ್ಟಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ನಿಮಗೆ ತೋರಿಸಿದ್ದೀನಿ. ಜಾಸ್ತಿ ಸಿರಿಧಾನ್ಯ ಯೂಸ್ ಮಾಡಿದ್ದೀನಿ, ಮತ್ತು ಅಕ್ಕಿ ಕೂಡ ಒಂದು ಸಮ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ. ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ದೋಸೆ, ಏನು ತೊಂದರೆ ಇಲ್ಲ. ನನ್ನ ಹೆಲ್ತಿ ಫುಡ್ ಚಾಲೆಂಜ್ನ ಇವತ್ತಿನ ದಿನ ಕಂಪ್ಲೀಟಾಗಿ ಯಶಸ್ವಿಯಾಗಿ ಮುಗಿಸಿದ್ದೀನಿ. ಆ ಒಂದು ಸಂತೋಷದಿಂದ ಈ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ, ಮತ್ತು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.